ಏನಕ್ಕ ಕರ್ದಂತೆ? ಅದೇನ್ಲ ನಿಮ್ ಹೊಲ್ತಾಗ ಒಂದ್ ಮನೆ ಐತಲ್ಲ, ಇವಾಗ ಸುಮಿಗ್ ಬಾಡಿಗೆ ಕೊಟ್ಟಿದ್ರಲ್ಲ, ಆ ಮನೆ ನಿನಗ್ ಬೇಕಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟಿದೀಗ, ಏನಕ್ ಬಿಟ್ಟಿದೀಗ? ಏ ಬೇಕಿಲ್ಲ ಅಂತ ಅಲ್ಲ ಕಣಕ್ಕ, ಬೇಕಿರೋ ಮನೆನೇನಿಯ. ಅದು ಅದೇ ಅವ್ರಿಗೆ ಬಣ್ಣ ದುಬೈಯಿಂದ ಬಂದಾಗ ಮನೆಗಿನ ಎಲ್ಲ ಕಳ್ಕೊಂಬಿಟ್ಟಿತ್ತಲ್ಲ. ಮನೆನೂ ಇರ್ಲಿಲ್ಲ, ಇರಕ್ಕೆ ಏನೂ ಇರ್ಲಿಲ್ವಲ್ಲ. ಅವಾಗ ನಂತಾಗ ಬಂದ್ಬಿಟ್ಟು ಹಿಂಗ ಹೋಗ್ಬಿಟ್ಟೈತೆ ಕಣ. ಮನೆಯೆಲ್ಲ ಕಳ್ಕೊಬಿಟ್ಟಿದೀನಿ. ನಾನು ಎಂಡ್ರೆಲ್ಲ ಹಿಂಗ್ ಮಾಡ್ಬಿಟ್ಲು, ಜಮೀನೆಲ್ಲ ಕಳ್ಕೊಂಬಿಟ್ಟಿದೀನಿ ಕಣ. ಅದಕ್ಕೆ ಇರಕ್ಕೊಂದು ಮನೆ ಬೇಕಿತ್ತು. ನಿಂದು ಹೋಯ್ತಲ್ಲ ನಿನ್ ಮನೆ, ಹಳೆ ಮನೆ, ಅದ್ರಾಗ ಇದ್ಬಿಡ್ಲೆ ನಾನು ಹೊಲ್ದತ್ರ ಅಂತ ಕೇಳ್ತು. ನಾನು ಒಬ್ನೇ ಕಣ, ಯಾರು ಇರಕ್ಕಿಲ್ಲ ಅಂತ ಕೇಳಿದಕ್ಕೆ, ನಾನು ಬೇರೆ ಮೊದ್ಲೆಲ್ಲ ನನಗೂ ಸಹಾಯ ಮಾಡೋರು ಅವರು ಅಲ್ವಾ. ಅದಕ್ಕೆ ನಾನು ಸರಿ ಕಣಣ ಆರಾಮಾಗಿರು ಅದ್ರಾಗೇನಂತೆ ಅಂದೆ. ಇನ್ನು ಏನನ್ನ ಆ ಕಡೆಗೆ ಹೋಗಲ್ಲ ಮಾಡಲ್ಲ, ಸುಮ್ಮನಾಗೋಗ್ಬಿಟ್ಟೆ. ಇವಾಗೇನೋ ಆ ಮನೆಯಾಗಿನ ಯಾರು ಅವರೇ ಇರ್ತಾರೆ. ಅದಕ್ಕೆ ನಾನು ಇವನು ತಲೆ ಕೆಡಿಸ್ಕೊಂಡಿಲ್ಲ, ಬಿದ್ದೋಗ ಗಂಟೆ ಇರ್ಲಿ ಬಿಡು ಅಂತ ಹೇಳ್ಬಿಟ್ಟು ನಾನೇ ಸುಮ್ಕೆ ಆಗೋಗ್ಬಿಟ್ಟೆ. ಏನಾರ ಮಾಡ್ಕೊಂಡ್ಲಿ ಬಿಡು ಅಂತ ಹೇಳ್ಬಿಟ್ಟು. ಆ ಸುಮಿಗೆ ಹುಟ್ಟು ದುರಂಕನ ಕಂಡ ಅವು ಸುಮಿಗೆ. ಆ ನಮ್ಮ ಮೇಲೆ ನೀ ಜೋರ್ ಮಾಡ್ತಾಳೆ ನೋಡು. ಮಾರಂಗಿದ್ರೆ ನನಗೆ ಮಾರು, ಆ ಮನೆಗೆ ನಾನು ತಗತೀನಿ. ಸುಮ್ಮನೆ ಯಾಕೆ ಹಂಗೆ ಬಿಟ್ಬಿಟ್ಟಿದೀಗ? ಇನ್ನೇನು ಮಗ ಸೊಸೆ ಬೇರೆ ಇಲ್ಲ ಏನೂ ಇಲ್ಲ. ಮಾರಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನನಗೇನು ಬಲವಂತ ಮಾಡ್ಬಿಟ್ಟು ಮಾರು ಅಂತ ಹೇಳ್ತಿಲ್ಲ. ಮೊದಲು ಆ ಸುಮಿ ಮಗುನ ಆ ಮನೆಯಿಂದ ಮೊದಲು ಖಾಲಿ ಮಾಡಿಸ್ಬಿಡು. 10 ಪೈಸೆ ನಿಂಗೆ ಬಾಡಿಗೆ ಕೊಡ್ತಾವ್ರ ಅವ್ರು ಏನಾದ್ರೂ ಇಲ್ಲ ಕಣಕ್ಕ, ಕೊಡ್ತಿಲ್ಲ. ಮೊದ್ಲು ಅವ್ರನ್ನ ಮನೆಯಿಂದ ಖಾಲಿ ಮಾಡಿಸ್ಬಿಡು. ಯಾವಾಗಾದ್ರೂ ನನ್ನ ಮಗ ಅವನಲ್ಲ ಹೋಗ್ಬಿಟ್ಟು ಎಂಡ್ರ ಹತ್ರ ಹೋಗ್ಬಿಟ್ಟು ಎಗ್ ರೈಸನ್ನ ಮಾಡ್ಕೊಂಡು ಬಿದ್ದಿರ್ತಾನೆ. ಇಲ್ಲ ಮನೆ ನೀನು ಕೊಟ್ಟಿರೋದಕ್ಕೆ ಇಲ್ದಿರ ಆಟಗಳೆಲ್ಲ ಆಡ್ತಾವ್ರೆ. ನೀನು ಒಂದೇ ಕಿತ್ತೇಳು, ಕಳ್ಳರಿಗೆಲ್ಲ ನನ್ನ ಮನೆ ಕೊಡಕ್ಕಿಲ್ಲ, ಅದಕ್ಕೆ ಖಾಲಿ ಮಾಡಿಸ್ತಾ ಇವ್ನಿ ಅಂತ ಹೋಗಿ ಹೇಳ್ಬಿಟ್ಟು 4 ಬಾರಿಸ್ಬಿಟ್ಟು ಖಾಲಿ ಮಾಡಿಸ್ಬಿಡು. ಓ, ಜೈಲಿಂದ ಬಂದವ್ರಲ್ವಾ. ಆಯ್ತು ಬಿಡಿ, ನೀವು ಹೇಳೋದು ಒಂಥರ ಒಳ್ಳೇದೇನಿಯ. ಇನ್ನು ಅವ್ನು ನಿಲ್ಸ್ಕೊಂತಾನೆ, ಇನ್ನು ಏನು ಮಾಡಲಿ. ಹೋಗಿ 4 ಬಾರ್ಸಾದ್ರೂ ಹೇಳ್ತೀನಿ. ಹೇಳ್ಬಿಟ್ಟು ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡಿಸ್ತೀನಿ, ಖಾಲಿ ಮಾಡಿಸ್ಬಿಡ್ತೀನಿ. ನೀವು ಹೇಳೋದು ಸರಿ ನೆನಿಯ. ನನಗೆ ಒಂದು ಸೇರ್ಲಿಲ್ಲ ಇಷ್ಟು ದಿನ. ಅವಣ್ಣ ಗೊತ್ತಿರೋನಲ್ವಾ, ಭಾಳ ಒಳ್ಳೆನಲ್ವಾ. ಏ ಬಿಡು, ಇನ್ನು ಯಾಕೆ ಸುಮ್ಕೆ ನೆನಿಯ, ಅವಣ್ಣ ಇಂಥಗೆಲ್ಲ ಮಾತಾಡೋದು ಅಂತ ಸುಮ್ಕೆ ಇದ್ದೆ. ಇನ್ನು ಇವ್ರು ಇಷ್ಟೆಲ್ಲ ಮಾಡವ್ರೆ, ಜೈಲ್ ಪೈಲ್ಗೆಲ್ಲ ಹೋಗ್ಬಿಟ್ಟೆಲ್ಲ ಹಿಂಗೆ ಬಂದವ್ರೆ ಅಂದಮೇಲೆ ಇನ್ನು ಏನು ಮಾಡೋಕ್ಕಾಯ್ತದೆ. ಸರಿ ಬಿಡಿ, ಆಯ್ತು, ಖಾಲಿ ಮಾಡಿಸ್ತೀನಿ. ಸರಿ ಸರಿ ಕಣ, ನನಗೆ ಕೆಟ್ಟ ಉದ್ದೇಶದಿಂದ ಖಾಲಿ ಮಾಡಿಸು ಬಿಡು ಅಂತ ಹೇಳ್ತಿಲ್ಲ. ಕೆಟ್ಟ ಉದ್ದೇಶ ಅಂತ ಏನಿಲ್ಲ ನನಗೆ. ಅದೇ ನಾನು ಸುಮ್ಕೆನೆನಿಯ ಸುಮ್ಮನೆ ಇಲ್ದಿರ ಆಟಗಳೆಲ್ಲ ಆಡ್ತಾವಳೆ. ಹೊಸಿ ಬುದ್ಧಿ ಬರಲಿ ಅವಳಿಗೂ. ಮನೆ ಕೊಟ್ಟರದು ಬೆಚ್ಚಗೆ ಬಂದು ಮನೆ ಕತ್ತಾಳೆ. ಅದ್ರ ಬದಲು ಅರ್ಥ ಆಗಲಿ ಜೀವನ ಎಲ್ಲನೂ ಬೊಡ್ಡಿಗೆ. ಅವ್ನ ಗಂಡನು ಕೇಳು, ಹಿಂಗೆ ಖಾಲಿ ಮಾಡಿಸ್ತಿದ್ದೀನಿ ಅಂತ ಏನಂತನೋ ಕೇಳ್ಬಿಟ್ಟೆ ನೀ ಖಾಲಿ ಮಾಡಿಸು. ಏನು ನಮ್ಮನ್ನೆಲ್ಲ ಕಳ್ರು ಮಾಡ್ಕೊಂಡವಳೆ. ಅವಳು ಪಾತ್ರೆ ಸಾಮಾನೆಲ್ಲ ನಾವು ಕದ್ದಿದ್ದೀವಿ ಅನ್ನಂಗೆ ಮಾತಾಡ್ತಾಳೆ ಬಂದ್ಬಿಟ್ಟು ಲೋಫರ್. ಅದಕ್ಕೆ ನೀ ಸರಿಯಾಗಿ ಬುದ್ಧಿ ಕಲ್ಸನಿ ಅಂತ ಹೇಳ್ಬಿಟ್ಟು ಹಿಂಗೊಂದು ಮಾಡಿದ್ದು. ಹೋಗು, ಎಲ್ಲ ಖಾಲಿ ಮಾಡಿಸ್ಬಿಡು, ಈಗಲೇ ಹೋಗಿ ಖಾಲಿ ಮಾಡಿಸ್ಬಿಡು. ಸರಿ ಕಣಕ್ಕ, ಆಯ್ತು. ಈಗಲೇ ಹೋಗ್ಬಿಟ್ಟು ನೀವು ಹೇಳಿದ್ಮೇಲೆ ಇನ್ನೇನು ಮುಗೀತು. ಮಾರೋದೇನಿಲ್ಲ ಕಣಕ್ಕ, ನನ್ನ ಮಗ ಏನು ಮಾರು ಅಂತ ಹೇಳಿಲ್ಲ, ಮಾರಲ್ಲ. ಆದರೆ ಮನೇನೋ ಖಾಲಿ ಮಾಡಿಸ್ತೀನಿ. ನೀವು ಹೇಳಿದ್ದು ನಿಜನೇನಿಯ. ಸುಮ್ಮನೆ ಕಳ್ರು ಪಳ್ರಿಗೆಲ್ಲ ಮನೆಗಳು ಕೊಟ್ಕೊಂಡು ಏನೋ ನಿಯತ್ತಾಗಿರೋ ಮನುಷ್ಯರಿಗಾದ್ರೆ ಮನೆ ಕೊಡ್ಬೋದು, ಇಂಥವ್ರಿಗೆಲ್ಲ ಮನೆ ಕೊಡೋಕ್ಕಾಯ್ತದ? ಸರಿ ಸರಿ ಹೋಗು. ಲೇ ಸುಮಿ, ನಿನಗೈತೆ ಮಾರಿ ಹಬ್ಬ. ನಂತಾಗೆ ಕಟ್ಕಂತೀಗ ನೀನು? ಅಣ್ಣ, ಇವಾಗ ಹೆಂಗೋ ನೀವು ಮನೆಯಾಗಿಲ್ವಲ್ಲ. ನನ್ನ ಮಗ ಇದ್ದು ಯಾವಾಗನ ಬಂದಾಗ ಸುಮ್ಮನೆ ಹೊಲ್ದತ್ರ ಕಲ್ಲಿಲಿ ಹೋಗಿದ್ದಾಗ ಇರೋಕ್ಕಾಯ್ತದೆ. ಆ ಮನೆ ಖಾಲಿ ಮಾಡಿಸ್ಬಿಟ್ಟು ಕೊಡಪ್ಪ ಅಂತ ನನ್ನ ಮಗ ಬೆಂಗಳೂರಿಂದ ನಿನ್ನೆ ಫೋನ್ ಹಾಕಿದ್ದ. ಅದಕ್ಕೆ ನೀನು ಆ ಮನೆಯ ನೀವು ಖಾಲಿ ಮಾಡಿದ್ರೆ, ನಾನಿವಾಗ ಮನೆಯಾಗ ಇಲ್ವೇ ಇಲ್ವಲ್ಲ. ನಾನು ಆ ಮನೆಗಿಲ್ಲ, ಆರಾಮಾಗಿ ಖಾಲಿ ಮಾಡ್ಸಪ್ಪ, ಅದ್ರಾಗೇನಂತೆ. ನನ್ನ ಹೆಂಡ್ತಿನೂ ಮಗ ಇರಬೇಕು, ಬೇಕಾದ್ರೆ ಬೇರೆ ಮನೆ ಮಾಡ್ಕೊಂಡು ಹೋಯ್ತಾರೆ, ಅವ್ರಿಗೇನಂತೆ. ಆರಾಮಾಗಿ ನೀನು ಮನೆಯ ಫಸ್ಟು ಖಾಲಿ ಮಾಡಿಸ್ಬಿಡು, ನಾನು ಏನು ಕೇಳೋದಿಲ್ಲ. ನಿನ್ಗೆ ಅವತ್ತೇ ಹೇಳೋಣ ಅನ್ಕೊಂಡೆ ಮರ್ತೋಗ್ಬಿಟ್ಟೆ ನಾನಂತೂ. ಬೇಜಾರು ಮಾಡ್ಕೋಬೇಡ. ಇಷ್ಟು ದಿನ ನಮಗೆ ಮನೆ ಕೊಟ್ಟಿದ್ಯಾ ಫ್ರೀಯಾಗಿ, ಬಾಡಿಗೆ ಗೀಡಿಗೆ ಏನು ಇಸ್ಕೊಂಡಿದ್ದಂಗೆ ಫ್ರೀಯಾಗಿ ಕೊಟ್ಟಿದ್ಯಾ. ನಿನ್ನ ಋಣನ ಅದು ಹೆಂಗೆ ತೀರಿಸ್ಬೇಕೋ ನಾಕಾಣೆ. ಇಷ್ಟು ದಿನ ಆದ್ರೂ ಇನ್ನೂ ಫ್ರೀಯಾಗಿ ಕೊಡು ಅಂತ ಕೇಳಿದ್ರೆ ನಮಗೆ ಮಾನ ಮರ್ಯಾದೆ ಏನೂ ಇರಕ್ಕಿಲ್ಲ. ಹೋಗಪ್ಪ, ಹೋಗಿ ಖಾಲಿ ಮಾಡಿಸೋಗು. ಎಲ್ಲ ಒಂತಾಗ ಇದ್ಕೋತಾರ ಅವ್ರು. ಅಲ್ಲ, ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಸುಮ್ಮನೆ ನೀ ಯಾಕೆ ಅಂತ ನಾನೇ ಖಾಲಿ ಮಾಡಿಸ್ತಿರೋದು. ನನ್ನ ಮಗನೂ ಕೇಳ್ತಿದ್ದ. ಅದಕ್ಕೆ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ನೀವು ಹಿಂಗೆ ಮನೆ ಖಾಲಿ ಮಾಡಿಸ್ತೀವಿ ಅಂತ. ಯಾವ ಬೇಜಾರೂ ಇಲ್ಲ ಕಣಪ್ಪ, ಯಾವ ಬೇಜಾರು ಇಲ್ಲ. ಹೋಗಿ ಆರಾಮಾಗಿ ಮನೆ ಖಾಲಿ ಮಾಡಿಸು. ನನಗೇನದ್ರಿಂದ ಏನು ಅವಶ್ಯಕತೆನೂ ಇಲ್ಲ, ಏನೂ ಇಲ್ಲ. ನಾನು ಯಾಕೆ ಬೇಜಾರು ಮಾಡ್ಕೊಂಡ್ಲಿ. ಹೋಗು, ನನ್ನ ಹೆಂಡತಿ ಮಾತಾಡಕ್ಕಿಲ್ಲ. ನನ್ನ ಪಾಡಿಗೆ ನಾನಿದ್ದೀನಿ, ಅವಳ ಪಾಡಿಗೆ ಅವಳೇ. ಇನ್ನು ಎಲ್ಲಿಂದ ಇನ್ನು ಇದು ಬಂತು? ಹೋಗಪ್ಪ. ಸರಿ ಅಣ್ಣ, ಅದಕ್ಕೆ ಇನ್ನೊಂದು ಮಾತು ಕೇಳ್ಬಿಟ್ಟೆ ನೀ ಖಾಲಿ ಮಾಡ್ಸೋಣ ಅಂತ ಅನ್ಕೊಂಡೆ. ಸರಿ, ಇನ್ನು ಕೇಳಿದ್ದೆಲ್ಲ ಆಯ್ತಲ್ಲ, ಮಾಡಿಸ್ತೀನಿ ಬಿಡಿ. ಸರಿ ಕಣಪ್ಪ. ಯಾರಿದ್ರ ಮನೆಯಾಗೆ? ಸುಮಾಕ, ಓ ಸುಮಾಕ, ಯಾರಿದ್ರ ಮನೆಯಾಗೆ? ಯಪ್ಪ ಯಪ್ಪ ಯಪ್ಪ, ಮನೇನೇನು ಈಗ ಒಳ್ಳೆ ಕಿತ್ತೋಗಿರೋ ಮನೆ ಮಾಡಾಕ್ಬಿಟ್ಟವ್ರಲ್ಲ. ಇನ್ನು 2 ದಿನಕ್ಕೆ ನನ್ನ ಮನೇನೂ ಬೀಳ್ಸಾಕ್ಬಿಡ್ತಾರೆ ಅಂತಲೇ ನೀವು ಅನ್ನಿಸ್ತದೆ. ಅಲ್ಲ, ಮನೆ ಇಕ್ಕೊಂಡ್ರೆ ಊಟ ಇದು ಹೆಂಗೆ ಇಕ್ಕೊಂಡವ್ರು ನೋಡಿ ಮನೆಯ. ಅಯ್ಯೋ, ಹೆಂಗೆ ಬರ್ತದ ನೋಡಿ ಬಾಯಿಗೆ. ಇನ್ನು ಇದೇನೊಂದು 6 ತಿಂಗಳು ಇರಕ್ಕಿಲ್ಲ ಬಿಡು, ಮನೆಯೆಲ್ಲ ಬಿದ್ದೋಯ್ತದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಹೆಂಗೆ ಮಾಡ್ಕೊಂಡವ್ರಿ, ಒಂದು ಅಚ್ಚುಕಟ್ಟಿಲ್ಲ, ಒಂದು ಏನೂ ಇಲ್ಲ. ಮೊದ್ಲೇ ಓದಿ ಸಂದ ಕಿತ್ತು ಕಣಪ್ಪ. ಒಳಗಡೆ ಎಲ್ಲ ನೋಡು, ಯಮ್ಮ ಕಸದ ಗುಂಡಿ ಮಾಡಾಕ್ಬಿಟ್ಟವ್ರೆ. ಯಾಕನ ಕೊಟ್ನೋ ಇವ್ರಿಗಂತೂ. ಅದ್ರ ಬದಲು ಹಂಗೆ ಖಾಲಿ ಬಿಟ್ಟಿದ್ರು ಆಗೋದು. ನಾನು ಬಿಡು ಏನೋ ನೋಡ್ಕೋತಾರೆ ಅಂತ ಕೊಟ್ರೆ ಎಲ್ಲ ಜಾಡು ಪಾಡು ಇಳಿಸ್ಬಿಟ್ಟು ಜಾಡು ಕೊಡವಿಲ್ಲ, ಏನೂ ಕೊಡವಿಲ್ಲ. ಮನೆನೋ ಹೆಂಗೋ, ಅಯ್ಯೋ. ಯಾರಿದ್ರ ಮನೆಗೆ? ಅಣ್ಣ ಹೇಳಿ. ಏನಪ್ಪ ಹೇಳಿ. ಮನೆಯ ಖಾಲಿ ಮಾಡಿ ಪಟ್ಟ ಅಂತ ಹೇಳ್ಬಿಟ್ಟು. ನನ್ನ ಮಗ ಬೆಂಗ್ಳೂರಾಗ ಅವನೇ ಬತ್ತಾವನಿ, ಅವನೇನೋ ಇಲ್ಲೇನೋ ಮಾಡ್ತಾನಂತೆಲ್ಲ ಕೆಡವ್ಬಿಟ್ಟು ನೀವು ಮನೆಯ ಖಾಲಿ ಮಾಡಿ.
ಅಣ್ಣ ಇದೇನಣ್ಣ ಇದ್ದಕ್ಕಿದ್ದಂಗೆ ನೀ ಹೇಳ್ಬಿಟ್ರೆ ಹೆಂಗಣ್ಣ ಮನೆ ಖಾಲಿ ಮಾಡೋದು? ಏನಪ್ಪ ಇದ್ದಕ್ಕಿದ್ದಂಗೆ ಹೇಳೋದು? ನೀವೇನಾರು ನನಗೆ ಬಾಡಿಗೆ ಕೊಡ್ತಾ ಇದ್ರಾ ಬಂಗ ಕೊಡ್ತಾ ಇದ್ರಾ? ನಿಮ್ಗೆಲ್ಲನೂ ಇದು ಮಾಡಿ ಅಗ್ರಿಮೆಂಟ್ ಮಾಡ್ಬಿಟ್ಟು ಹೇಳಕ್ಕೆ ನೀವೇನಾರ ಮಾಡ್ತಿದ್ರ ಹೇಳು? ನೋಡು ಸುಮ್ಕೇನಿಯ ನನ್ನ ಬಾಯಿ ಮುಚ್ಕೊಂಡು ಸುಮ್ಕೇನಿಯ ಮನೆ ಖಾಲಿ ಮಾಡ್ಕೊಂಡು ಹೋಯ್ತಾ ಇರಿ. ಏನಣ್ಣ ಸಡನ್ ಆಗಿ ಹೇಳೋದು ಅಂದ್ಬಿಟ್ರೆ ಇದೆ ನಿಮ್ಮ ಮನೆನಾ? ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀನಿ ನಿಮ್ಗೆ ಏನಾರ ಈ ಮನೆ ನಿಮ್ದೇ ಅಂತ ಹೇಳ್ಬಿಟ್ಟು ಸುಮ್ಮನೆ ಮನೆ ಖಾಲಿ ಮಾಡಿ. ನಾನು ಈಗಲೇ ಹೇಳ್ತಾ ಇದ್ದೀನಿ, ನನಗೆ ಪಿತ್ತ ನೆತ್ತಿಗೇರಿಸ್ಬೇಡಿ. ಈ ಕ್ಷಣಕ್ಕೆ ನನಗೆ ಮನೆ ಬೇಕಷ್ಟೇನಿಯ. ನನ್ನ ಮಗ ಫೋನ್ ಮೇಲೆ ಫೋನ್ ಮಾಡಿ ಬೈತಾವನೆ. ನಿಮ್ಮಂಥ ಕಳ್ಳನ ಮಕ್ಳಿಗೆಲ್ಲ ಮನೆ ಕೊಡೋಕ್ಕಾಗಕ್ಕಿಲ್ಲ ನಾನು. ಯಾರನ್ನ ಅಜ್ಜಿ ಮುದ್ಕಿ ತಾತ ಅಂಥವ್ರು ಬೇಕಾದ್ರೂ ಮನೆ ಕೊಟ್ಬಿಡ್ತೀನಿ. ಆದರೆ ನಿನ್ನಂತ ನಿಯತ್ತಿಲ್ದಿರೋರಿಗೆ ಕಳ್ಳನ ಮಕ್ಳಿಗೆಲ್ಲ ಮನೆ ಕೊಡಕ್ಕೆ ನಂಗೆ ಇಷ್ಟ ಇಲ್ಲ. ಅವಾಗ ನಿಮ್ಮ ಅಪ್ಪ ಬಂದು ಕೇಳಿದಕ್ಕೆ ಅದಷ್ಟಕ್ಕೆ ನೀನು ಮನೆ ಕೊಟ್ಟಿದ್ದು. ಏನೋ ನಿಮ್ಮ ಅಪ್ಪ ಅವಾಗ ನಂಗೆಲ್ಲ ಸಹಾಯ ಮಾಡೋಣಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಿಮಗೆ ಕೊಡೋ ಅಂತ ಅವಶ್ಯಕತೆ ಏನೇನೂ ಇಲ್ಲ. ನೋಡಿ ಸುಮ್ಕೇನೆನಿಯ. ಏನ ಮಗ ಹೇಳಣ್ಣ. ಅಮ್ಮ ಇವಣ್ಣಯಿಂದ ಅಲ್ವಾ ಮನೆ, ಅದಕ್ಕೆ ನೀ ಇವಾಗ ಮನೆಯ ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಟ್ರಿ. ಈಗಲೇ ನೀ ಮನೆ ಬೀಗ ಹಾಕೊಂಡು ಹೋಯ್ತೀನಿ ಅಂತ ಐತೆ. ಅಣ್ಣ ಇದೇನಣ್ಣ ಹಿಂಗಂತಿದಿಗೆ? ಇದ್ದಕ್ಕಿದಂಗೆ ನೀ ಮನೆ ಖಾಲಿ ಮಾಡು ಅಂದ್ರೆ ಮನೆ ಖಾಲಿ ಮಾಡ್ಕೊಂಡ್ಬಿಟ್ಟು ಇದ್ದಕ್ಕಿದಂಗೆ ನೀ ನಾವ್ ಎಲ್ಗೋಗೋಣ? ಓ ಇದು ಒಳ್ಳೆ ಸಂದ ಕೇಳ್ತಿದ್ರೆ ನೀವಂತೂ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೆಂಗಣ ಖಾಲಿ ಮಾಡ್ಕೊಂಡು ಹೆಂಗಣ ಹೋಗಕ್ಕಾಯ್ತದೆ? ಅಯ್ಯೋ ಅಣ್ಣ, ಅಯ್ಯೋ ಬಿಡು, ನೀನ್ ಒಳ್ಳೆ ಸಂದ ಕೇಳ್ತೀಗ. ಇಲ್ಲಣ್ಣ ಖಾಲಿ ಮಾಡ್ಕೊಂಡು ಹೋಗಕ್ಕೆಲ್ಲ ಆಗಕ್ಕಿಲ್ಲ ಕಣ. ಇಷ್ಟು ಬಿರ್ನ ಎಲ್ಲಿ ಖಾಲಿ ಮಾಡ್ಕೊಂಡು ಬ್ಯಾರೆ ಮನೆ ನಮ್ಗೆ ಎಲ್ಲಿ ಸಿಗ್ತವೆ? ಈ ವರ್ಷದಿಂದ ಇದೀವಿ ಮನೆಯಾಗೆ ಇಷ್ಟು ಬೇಗ ಹೋಗೋದು ಅಂದ್ರೆ? ಓ ಪರವಾಗಿಲ್ಲ, ನೀವುನುವೆ ಪರವಾಗಿಲ್ಲ. ಓಹೋ ಇದೇ ನಿಮ್ಮ ಅಪ್ಪನ ಮನೆನಾ ಇಲ್ಲ ನಿಮ್ಮ ಮನೆನಾ? ಹಂಗೆ ಇದು ಬಿಡಕ್ಕೆ ಮನೆಯಾಗೆ ಬಾಯಿ ಮುಚ್ಕೊಂಡು ಮನೆಯ ಖಾಲಿ ಮಾಡ್ಕೊಂಡು ಹೋಗಿ. ನಿಮ್ಮಂತ ಕಳ್ಳನ ಮಕ್ಳಿಗೆಲ್ಲ ಮನೆ ಕೊಡಕ್ಕಲ್ಲ ನನ್ನ ಮನೆ ಇರೋದು. ದಾರಿಗೆ ಹೋಗೋ ದಾಸೆ ಹಿಂಗ್ ಬೇಕಾದ್ರೆ ಕೊಟ್ಬಿಡ್ತೀನಿ, ನಿಮಗೆ ಮಾತ್ರ ಮನೆ ಕೊಡಕ್ಕಿಲ್ಲ. ನಡೀರಿ ಸುಮ್ಕೆನೆನಿಯಾ. ಅಣ್ಣ ಓಹೋ ಅಲ್ಲ, ಇದ್ದಕ್ಕಿದಂಗೆ ನೀನ್ ಮನೆ ಖಾಲಿ ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡು ಅಂದ್ರೆ ಎಲ್ಲಿಂದ ಹೆಂಗ್ ಖಾಲಿ ಮಾಡ್ಕೊಂಡು ಹೆಂಗ್ ಹೋಗಕ್ಕಾಯ್ತದೆ ಹೇಳಿ? ಓ ಒಂದ್ ತಿಂಗಳು ಟೈಮ್ ಕೊಡೋಣ. ಒಂದ್ ತಿಂಗಳು ಟೈಮ್ ಕೊಡು. ಒಂದ್ ತಿಂಗಳು ಆದ್ಮೇಲೆ ಬೇಕಾದ್ರೆ ಖಾಲಿ ಮಾಡ್ತೀವಿ. ಇದ್ದಕ್ಕಿದಂಗೆ ನೀ ಖಾಲಿ ಮಾಡು ಅಂದ್ರೆ ಖಾಲಿ ಮಾಡ್ಕೊಂಡು ಎಲ್ಗೋಗನಿ? ನೀನ್ ಎಲ್ಲನ ಹೋಗಮ್ಮ, ಬೀದಿಗೆ ಬಿದ್ದಿರು, ನನ್ಗೇನಂತೆ? ಅದೆಲ್ಲ ನನ್ಗೆ ಅನಾವಶ್ಯಕ. ಮೊದಲು ಮನೆಯ ಖಾಲಿ ಮಾಡು. ಏನ್ ದೊಡ್ಡದಾಗ ಬಾಡಿಗೆ ಕೊಡ್ತಾ ಇದೀರಾ? ಇಲ್ಲ ನಾನು ಕಾಸು ಕೊಟ್ಟು ಬಿಟ್ಟಿದ್ದೀರಾ ನಂಗೆ ಮಾತಾಡ್ತಿದ್ರಲ್ಲ? ಅಮ್ಮ ಮಗ ಇಬ್ರು ನೀವೇ ನನಗೆ ಕಾಸು ಕೊಟ್ಬಿಟ್ಟು ಬಿಟ್ಟಿದ್ದೀರಾ? ಏನ್ ದೌಲತ್ತಾಗಿ ಮಾತಾಡ್ತಿದ್ರಲ್ಲ? ಒಂದ್ ತಿಂಗಳು ಟೈಮ್ ಕೊಡಿ ಅಂತಂದ್ರೆ ನಾನು ನಿಂಗೆ ಅಗ್ರಿಮೆಂಟ್ ಮಾಡ್ಬಿಟ್ಟು ಕೊಟ್ಟಿದ್ನಾ? ನೀವು ಇರೋ ಗಂಟೆ ಇರ್ರಿ ಇಲ್ಲ ಬಿದ್ದೋಗ ಗಂಟೆ ಇರ್ರಿ ಅಂತ ಹೇಳ್ಬಿಟ್ಟು ನಾನು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ನಾ? ಯಾಕೆ ಈ ದೌಲತ್ ಎಲ್ಲ ಮಾಡ್ತಾ ಇದೀರಲ್ಲ? ಓಹೋ ಪರವಾಗಿಲ್ಲ, ನೀವು ಹೇಳ್ದಷ್ಟು ಕೇಳಿ ಬಾಯಿ ಮುಚ್ಕೊಂಡು ಮನೆಯ ಖಾಲಿ ಮಾಡ್ಕೊಂಡು ಹೋಯ್ತಿರ್ಬೇಕು ಅಷ್ಟೇನಿಯಾ. ಯಾವಳು ಅಲ್ಲಿ ಲಕ್ಷ್ಮಿ ಹೇಳ್ಕೊಳ್ಸದ್ಲ? ಅವ್ರನ್ನ ಮೊದ್ಲು ಮನೆಯಿಂದ ಖಾಲಿ ಮಾಡಿಸ್ಬಿಟ್ಟು ಕಳಿಸ್ಬಿಡು ಅಂತ ಬಿತ್ರಿ ಹೇಳ್ಕೊಳ್ಸದ್ಲ? ನಂಗೆ ಗೊತ್ತು ಬಿಡು, ಆ ಬಿತ್ರಿದೇನೆ ನೀ ಕೆಲಸ ಇದೆ ಎಲ್ಲನೂ ಅಂತ. ಆ ಬಿತ್ರಿಗೆ ಅದು ಯಾಕೆ ನಾವು ನೆಟ್ಟಿಗಿರೋದು ನೆಮ್ಮದಿ ಇಲ್ವೋ ಏನ್ ಕಥೆಯೋ ಗೊತ್ತಿಲ್ಲ. ನಿನಗೇನು ಮನುಷ್ಯತ್ವ ಇಲ್ವಾ ಅಣ್ಣ? ಮಾನವೀಯತೆ ಇಲ್ವಾ? ನಾನು ಹೆಣ್ಣೆಂಗ್ ಸುಮ್ಮನೆ ಬಿಟ್ಬಿಟ್ಟು ಎಲ್ಲೋ ಐತಳಪ್ಪ ಅಮ್ಮ ಅಂತ ಹೇಳ್ಬಿಟ್ಟು ನಿಮ್ಗೇನು ಮಾನವೀಯತೆ ಇಲ್ವಾ? ಹೋಗಿ ಹೋಗಿ ಮನೆ ಖಾಲಿ ಮಾಡಿಸ್ತಿದ್ದೀರಲ್ಲ. ಒಂದ್ ವಾರ 15 ದಿನ ಟೈಮ್ ಕೊಡೋಕ್ಕೂ ನಿಮ್ ಕೈಲಿ ಆಗ್ತಿಲ್ವಾ ನಿಮ್ಗೆ? ನೋಡ ಮಗ, ಎಂತೆಂಥ ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ಪ್ರಪಂಚದಾಗ ಅದಕ್ಕೆ ಯಾರನ್ನೂ ನಂಬಾರ್ದು ಅನ್ನೋದು. ಈಗೇನು ಬಾಯಿ ಮುಚ್ಕೊಂಡು ಹೇಳ್ತಿದ್ದೀನಿ ಖಾಲಿ ಮಾಡ್ತೀರಲ್ಲ, ಪೊಲೀಸ್ನವ್ರನ್ನ ಕರಿಬೇಕಾ? ಪೊಲೀಸ್ನವ್ರು ಬಂದ್ಬಿಟ್ಟು ನಿಮ್ಮನ್ನ ಒದ್ದು ಖಾಲಿ ಮಾಡಿಸ್ತಾರೆ. ಏನೋ ಪಾಪ ಅಂತ ಹೇಳ್ಬಿಟ್ಟು ಒಳ್ಳೆ ಮಾತಾಗಿ ಹೇಳ್ತಾ ಇದ್ರೆ ಏನ್ ದೌಲತ್ತಾಗಿ ಮಾತಾಡ್ತಿದ್ದೀರಲ್ಲ? ಯಾವ ಸೀಮೆ ದೌಲತ್ ನಿಮ್ದೆಲ್ಲನ್ನು? ಈ ದೌಲತ್ತೆಲ್ಲ ನನ್ನ ಹತ್ರ ಇಟ್ಕೊಬೇಡಿ ನೀವು, ನಿಮ್ಮ ಮನೆಗೆ ಇಟ್ಕೊಳ್ಳಿ. ನನ್ನ ಹತ್ರ ಎಲ್ಲ ದೌಲತ್ತು ಇಟ್ಕೊಳ್ಳೋದು. ಈ ದುರಾಂಕಾರ ದೌಲತ್ತು ಎಲ್ಲ ನನ್ನ ಮುಂದೆ ನಡೆಯಲ್ಲ. ಯಾವ ದೌಲತ್ತಾಗಿ ಮಾತಾಡ್ತಾವಳು ನೋಡು ಇವಮ್ಮ. ಏನ್ ನೀನು ಕೊಟ್ಬಿಟ್ಟಿದ್ನ ಈ ಮನೆ? ನಿನಗಿರುವಂತ ನಿನ್ ಗಂಡಂಗ್ ಕೊಟ್ಟಿದ್ ಮನೆಯ? ನಿನ್ ಗಂಡಂಗ್ ಕೊಟ್ಬಿಟ್ಟು ನಿನ್ ಗಂಡ ನನ್ ಕಷ್ಟಕ್ಕಾಗಿದೆ ಅಂತ ಕೊಟ್ಟಿರೋದು. ಈಗ ದೌಲತ್ ಮಾಡ್ಕೊಂಡು ಮಾತಾಡಕ್ಕಾಗಿಲ್ಲ ನೋಡು. ಈಗ ಬಾಯಿ ಮುಚ್ಕೊಂಡು ಲಗೇಜ್ ತಗೊಂಡು ಹೋಯ್ತೀರಾ ಇಲ್ಲ ಬೀಗ ಪಡ್ಕೊಂಡು ಹೋಯ್ತೀನಿ? ನೀವೇನ ಈ ಮನೆಗೆ ಇದ್ಬಿಟ್ರೆ JCB ತಂದ್ಬಿಟ್ಟು ಮನೆ ಏನಿಯ ಕೆಡವಾಕ್ಸ್ಬಿಡ್ತೀನಿ. ಬೆಳಗ್ಗೆ ಕೆಡವಾಕ್ಸ್ತೀನಿ ಮನೆಯ. ನೀವು ಇಷ್ಟೊಂದು ದುರಂಕಾರಿಗಳು ಅಂತ ಗೊತ್ತಿದ್ರೆ ಯಾವತ್ತೋ ಮನೆ ಖಾಲಿ ಮಾಡಿಸ್ತಿದ್ದೆ. ಏನೋ ಬಿಡು, ಅಯ್ಯೋ ಪಾಪ ಅಂತ ಬಿಟ್ಟಿರೋದಕ್ಕೆ ಈ ತರ ನಾ ಮಾತಾಡೋದು? ದೌಲತ್ತುಗಳಿಗೆ ಇಷ್ಟು ಬೆಂಕಿ ಯಾಕ? ಏಯ್ ಹೋಗೆ ಖಾಲಿ ಮಾಡಿ ಹೋಗೆ. ಇಷ್ಟೊತ್ತು ಮರ್ಯಾದೆ ಕೊಟ್ಟು ಸಾಕು ನಿನ್ಗೆ. ಏನ್ ಸಿಟ್ಟಾಗ ದುರಂಕಾರವಾಗಿ ಮಾತಾಡ್ತಾಳೆ. ನಿನ್ ದುರಂಕಾರದ ಮತ್ತಿಷ್ಟು ಬೆಂಕಿ ಯಾಕ? ನೀನು ಓಡ್ತಾನೆ ಇದ್ದೀನಿ ನಾನನ್ವೇ ನಿನ್ ರೋಫಾ. ನಾನು ಎಂಡ್ರಿ ಯಾವಾಗೂ ಹೇಳೋಳು ಮೊದಲು ಖಾಲಿ ಮಾಡಿಸಿ ಅಂತ ಹೇಳ್ಬಿಟ್ಟು ನಾನೇ ಒಮ್ಮಿಕೊಂಡು ಸುಮ್ಕಿದ್ದೆ. ಅಮ್ಮ ನಿಂಗೇನು ತಲೆ ಕೆಟ್ಟೈತಾ? ಅಷ್ಟು ಕೋಪ ಮಾಡ್ಕೊಂಡು ಯಾಕೆ ಮಾತಾಡ್ತಿದ್ದೀಗ ನೀನು ಜೋರಾಗೆ? ಈಗ ನಾವು ಈ ಮನೆ ಖಾಲಿ ಮಾಡ್ಕೊಂಡು ಹೋಗ್ಲೇಬೇಕು. ಇದೇ ನಮ್ಮನೆಯ ಇಲ್ಲಿ ಉಳ್ಕೊಳಕ್ಕೆ ಇದೊಳ್ಳೆ ಸಂದ ಕೇಳ್ತಿಗಲ್ಲ ನೀನಂತೂ. ನಡಿ ಸುಮ್ಕೆ ಅಣಿಯ. ನೋಡಿ ಹೋಗ್ಬಿಟ್ಟು ಎತ್ಕೊಂಡ್ಬಿಟ್ಟು ಬರ್ತೀನಿ. ನನ್ನ ಬಟ್ಟೆ ಗಿಟ್ಟೆ ಎಲ್ಲನೂ ಇರೋವು. ನೀನು ಸುಮ್ಕೆ ಇರು, ಹೊಂಟ್ಬಿಡೋಣ. ಎಲ್ಲೋ ಒಂತಾಗ ಆಯ್ತದೆ. ಉಡ್ಸಿದ್ದೇವ್ರೇನು ಹುಲ್ಲು ಮೇಯಿಸ್ತಾನೆ? ಹಂಗೆಲ್ಲ ಅನ್ನಿಸ್ಕೊಂಡು ಮಾಡ್ಕೊಂಡು ಯಾಕಿರ್ಬೇಕು ಹೇಳು? ನಿನ್ನ ಬಾಯೇ ಸರಿಲ್ಲ ಕಣಮ್ಮ. ನಿನ್ನ ಬಾಯಿ ಬೊಂಬಾಯಿ ಆಗೋಗ್ಬಿಟ್ಟೈತೆ ನಿಂದಂತೂ. ಏನು ದುರಂಕಾರ ಮಾಡ್ತೀಗ? ಇರು ಬಂದೆ. ಲೋ ಮಗನೇ, ನಾನು ಯಾಕಂತೀಯ? ಮಾನವೀಯತೆ ಇಲ್ದಂಗೆ ನಡ್ಕತಿರೋದು ಆನಂದ್ ಮಗ. ಆನಂದ್ ಮಗಂಗೆ ಹೇಳು, ನನ್ನ ತಾಗ ಹೇಳಕ್ ಬರ್ಬೇಡ ನೀವು. ಮಾನವೀಯತೆ, ಮಾನ, ಮರ್ಯಾದೆ, ಧರ್ಮ ಏನು ಇಲ್ದಂಗೆ ಮಾತಾಡ್ತಾವನಿ. ಹೂ ಕಣಮ್ಮ, ನಿಮ್ಗೆಲ್ಲ ಮಾನವೀಯತೆ ಧರ್ಮ ಎಲ್ಲ ಸ್ಯಾನೆ ಐತೆ ತಾನೇ? ನೋಡಿ ನೀವು ಬಿಡು, ನಿಮ್ಮ ಮಾನವೀಯತೆ ಧರ್ಮ ಎಲ್ಲನೂ ಎಷ್ಟು ಅಂತ. ಕಂಡೋರ್ ಮನೆಗೆ ಹೋಗ್ಬಿಟ್ಟು ಕಳ್ತನ ಮಾಡ್ಕೊಂಡ್ಬಿಟ್ಟು ಬರೋದು, ಕಂಡೋರ್ ಮನೆ ನಾಳು ಮಾಡ್ಬಿಟ್ಟು ಉದ್ದಾರ ಆಗೋದು, ಇದೆ ತಾನೇ ನಿಮ್ದೆಲ್ಲನೂ ಧರ್ಮ? ನಾನೇನ್ ಕಂಡೋರ್ ಮನೆ ಕಳ್ತನ ಮಾಡ್ರದ್ ನೀನ್ ನೋಡಿದ್ದೆ? ನಾನು ಹಿಂಗ್ ಮಾತಾಡ್ತಿದ್ದಲ್ಲ ನೀನು? ಬಿಡು, ಮನೆ ಖಾಲಿ ಮಾಡ್ಕೊಂಡು ಹೋಯ್ತಿದೀವಲ್ಲ, ಆರಾಮಾಗಿರು. ಯಾವಳ ಹೇಳ್ಕೊಟ್ಟಿರೋಳು ಹೊಟ್ಟೆ ತಣ್ಣಗಿರ್ಲಿ ಬಿಡು. ಇಷ್ಟ ದಿನ ಎಲ್ದಿದೀವ ಖಾಲಿ ಮಾಡಿಸ್ತಿದೀಗ ಅಂತಂದ್ರೆ ನಮಗೂ ಸಂದಕ್ಕೆ ಅರ್ಥ ಆಯ್ತದೆ. ಇಷ್ಟ ದಿನ ಕಳ್ತನ ಮಾಡಿ ಜೈಲ್ಗೆ ಹೋಗಿರ್ಲಿಲ್ವಲ್ಲ ನೀವು? ಈಗ ಜೈಲ್ಗೆ ಹೋಗಿದ್ರಲ್ಲ, ಖಾಲಿ ಮಾಡಿಸ್ತಿದಂಗೆ ಇನ್ನೇನ್ ಮಾಡಕ್ಕಾಯ್ತದೆ? ಓ ಪರವಾಗಿಲ್ಲ, ನೀವೂನುವೆ ಕಳ್ತನ ಮಾಡ್ಬಿಟ್ಟು ಜೈಲ್ಗೆ ಹೋಗ್ಬಿಟ್ಟು ಬಂದವ್ರಿಗೆಲ್ಲ ಮನೆ ಕೊಟ್ಟು ಕೊಡಕ್ಕಾಯ್ತದ? ಬೇಡಪ್ಪ,
ಈ ಕಿತ್ತೋಗಿರೋ ಮನೆಯ ನೀನೇ ಮಡಿಕ ಈಗ್ಲಾಗ್ಲೂ ಬಿದ್ದೋಗಂಗೈತೆ. ಈ ಮನೆ ಕಟ್ಕೊಂಡು ನನಗೂ ಏನು ಆಗ್ಬೇಕಾಗಿಲ್ಲ. ಈ ಮನೆ ಸವಾಸ ನನಗೂನುವೆ ಬೇಡ. ಈ ಮನೆಯಿಂದ ನನಗೇನು ಲಾಭ ಇಲ್ಲ, ನನಗೇನು ಆಗ್ಬೇಕಾಗೋನು ಇಲ್ಲ. ಸರಿನೇ, ನೀನ್ ಆರಾಮಾಗಿ ಮನೆಯಾಗೆ ನೆಮ್ಮದಿಯಾಗಿ ಇದ್ಬಿಡಪ್ಪ. ನನ್ಗೇನು ಬೇಕಾಗಿಲ್ಲ. ನಾನೇನ್ ಕೇಳೋದು ಇಲ್ಲ, ಮಾಡೋದು ಇಲ್ಲ. ನೀನ್ ನೆಮ್ಮದಿಯಾಗಿರು. ಹಾ, ಬೀಳಿಸ್ತೀನಿ ಅಂದಲ್ಲ, ಬೀಳಿಸ್ಕ, ನಮ್ಗೇನಂತೆ. ಅಪ್ಪ ನಡಿಯಮ್ಮ ಹೋಗೋಣ. ನಾವೇನ್ ಇಲ್ಲೇನ್ ಟಿಕಣಿ ಹುಡ್ಕತಿವಲ್ಲ, ಬಾ ಹೋಗೋಣ. ಇರಲೆಕ್ಕ ಇಷ್ಟ ದಿನ ಇದ್ದಿದ್ದು ಬಾಡಿಗೆ ಸಮೇತ ವಸೂಲಿ ಮಾಡ್ಬೇಕಿತ್ತು. ನಾನು ಇಷ್ಟ ದಿನ ಪುಕ್ಸಟ್ಟೆ ಬಿದ್ದಿದ್ರಲ್ಲ ಎಲ್ಲನೂ ಈ ಎಲ್ಲ ವಸೂಲಿ ಮಾಡ್ತಿದ್ದೆ. ನಿಮ್ ತಗೇನಿಯ ಗೊತ್ತಿಲ್ಲ, ಏನ್ ಕೊಟ್ಟಾರ ನೀವು ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ಹೋಗ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟು ವರ್ಷ ಇದ್ರಲ್ಲ, ಒಂದೊಂದು ರೂಪಾಯಿ ಬಿಡ್ದಿದ್ದಂಗೆ ಬಾಡಿಗೆ ಸಮೇತ ವಸೂಲಿ ಮಾಡ್ಬಿಟ್ಟು ಕಳಿಸ್ಬಿಡ್ತಾ ಇದ್ದೆ. ನಿಮ್ ತಗಿನ ಬಾಡಿಗೆ ವಸೂಲಿ ಮಾಡೋದಕ್ಕಿನ್ನ ಸುಮ್ನೆ ಬಿಟ್ಟು ಕಳ್ಸೋದು ಎಷ್ಟೋ ಆಸಿ. ನಾವೇ ನಿಮ್ ಋಣ ಇಕ್ಕಳಕ್ಕಿಲ್ಲ ಹೇಳು. ನಮ್ಗೂ ಒಂದ್ ಟೈಮ್ ಬರ್ತದೆ, ಎಲ್ಲ ತಂದ್ಬಿಟ್ಟು ಕೊಟ್ಬಿಡ್ತೀವಿ. ನಾವೇ ನಿಕ್ಕೊಂಬಿಟ್ಟೆ, ನಿಮ್ ಋಣವೇನ್ ಸಾಯಕ್ಕಿಲ್ಲ. ಇವ್ರ ತಗೇನ್ ಮಾತಾಡೋದ್ ಬಾರ್ಲ ಮಗ, ಹೋಗಣ. ಅಯ್ಯಪ್ಪ, ಯಾವಳ ಹೇಳ್ಕೊಳ್ಸೋಳಲ್ಲ, ಅವಳು ನೆಗದ್ ಬೀಳ್ತಾಳ ಬಾಯ್ಲಿ. ಹೋಗನ್ ಬಾ. ಯಪ್ಪ 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 ಯಪ್ಪ, ಎಂಥ ಬಜಾರರು ಇವರು. ಹೋಗಿ 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 ಇವ್ರು ಮನೆ ಕೊಟ್ಟಿದ್ನ ಅಂತ ಅನ್ನಿಸ್ತಾ ಇತ್ತು ನನಗಂತುನ್ವೆ. ಇವಳು ಮನೆ ಕಾಯಾಗ ಹೋಗ ಯಾವ ಪಾರ್ಟಿ ರೋಪ್ ಆಗ್ತಾಳಲ್ಲ, ನನಗೇನೇನಿಯ ದೌಲತ್ತಾಗಿ ಮಾತಾಡ್ತಾಳೆ. ಈ ಮನೆಯ ಬೀಳ್ಸಿ ಬಿದ್ದೋಗಿ ಹಾಳು ಬಿದ್ದೋದ್ರೂ ಪರವಾಗಿಲ್ಲ, ಇವಳಿಗೆ ಮಾತ್ರ ಕೊಡಬಾರ್ದು. ನಿಜವಾಗುನು ಮನೆ ಮಾತ್ರ ಇವಳು ಕೊಡಬಾರ್ದು. ಅಲ್ಲೋಡು ಯಾವ ದುರಂಕಲ್ವ ಮಾತಾಡೋದ್ಲು. ಹೋಗಿ ಹೋಗಿ ಇಂತೋಳು ಕೊಟ್ಟಿದ್ನ ಫ್ರೀಯಾಗಿ ಮನೆ ಅನ್ನಿಸ್ತಾ ಐತೆ. ಏನಣ್ಣ, ಮನೆ ಖಾಲಿ ಮಾಡಿಸ್ದೆ? ಹ್ಞೂ ಕಣಕ್ಕ, ಮನೆ ಖಾಲಿ ಮಾಡಿಸ್ದೆ. ಅಲ್ಲ ಕಣಕ್ಕ, ಏನ್ ದೌಲತ್ತಾಗಿ ಮಾತಾಡ್ತಾರ ನೋಡ್ತಾ. ನಮ್ಮನೆಗೆ ಇತ್ಕೊಂಡು ನಮ್ಮ ಹತ್ರ ನೀ ದೌಲತ್ತಾಗಿ ಮಾತಾಡೋದು ನೋಡಿ. ಯಾವ ದೌಲತ್ತು? ಅಯ್ಯಪ್ಪ, ಅವಳ ಅವತಾರನ ನೋಡಿ 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 ನಮಗೂ ಸಾಕಾಗ್ಬಿಟ್ಟಿತ್ತು ಬಿಡಪ್ಪ. ಖಾಲಿ ಮಾಡಿಸಿದ್ದೇನಿಯ, ಒಳ್ಳೇದಾಯ್ತು. ಸುಮ್ಕೆನಿಯ ಯಾಕೆ ಅವ್ರು ಅದೇನೋ ಅಂತಾರಲ್ಲ, ಅವ್ಗೆ ಹಾಲೆರ್ದಂಗೆ ವಿಸಕಕ್ಕದ್ ಬಿಡ್ತದ. ಒಳ್ಳೆ ಕೆಲಸ ಮಾಡಿದ್ಯಾ ಮನೆ ಖಾಲಿ ಮಾಡಿಸಿ. ಅಕ್ಕಪಕ್ಕ ನೆಮ್ಮದಿ ಇರ್ಲಿಲ್ಲ. ಇನ್ಮೇಲೆ ನೆಮ್ಮದಿಗಾರ ಮನೆ ಕತ್ತೀವಿ. ಯಪ್ಪ, ಯಾವಾಗ ಕೂಗಾಡ ಕಿರ್ಚಾಡ ಬುಡ್ದಾಡ ಇದೇನೇ ಆಗಿತ್ತು. ಇನ್ನ ನೆಮ್ಮದಿಯಾಗಿ ಮನೆ ಕತ್ತೀವಿ ಬಿಡಪ್ಪ ತಗೆ. ಅಕ್ಕ, ಇನ್ ಮನೆ ಯಾರು ಕೊಡಕ್ಕಿಲ್ಲ ಬಿಡು, ಬೀಗ ಬಡ್ಕೊಂಡು ಹೋಯ್ತೀನಿ ಸುಮ್ಕೇನಿಯ. ಇನ್ನೊಂದ್ ಕಿತ್ತವ್ರ ಏನ ಬಂದ್ಬಿಟ್ಟು ಮನೆ ಒಳಗಡೆ ಬರಕ್ಕೆ ಏನ ಹೋದ್ರೆ ನಾನು ಫೋನ್ ಮಾಡ್ಬಿಟ್ಟು ಹೇಳು. ಓ, ಹೇಳ್ತೀನಿ ಹೇಳಪ್ಪ, ಇಲ್ಲೇ ಇತ್ತೀನಲ್ಲ, ಕಾಣಿಸ್ತದ ನಮ್ಗೂನುವೆ. 3 ಬಿಟ್ಟು ಜನ. ಥೂ, ಜನ್ಮಗಳಿಗೆ ಇಷ್ಟು ಬೆಂಕಿ ಅಕ್ಕ.